ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ ಇಡೀ ದಿನ ಏನೇನಾಯಿತು ಅನ್ನೋದರ ಸಂಪೂರ್ಣ ಚಿತ್ರಣವನ್ನ ಕೇವಲ 10 ನಿಮಿಷದಲ್ಲಿ ಕಟ್ಟಿಕೊಡ್ತಾ ಇದ್ದೇವೆ. ಈಗ ನಿಮಿಷ 10 ಸುದ್ದಿ 50. ಕೊಡಗಿನ ವಿರಾಜಪೇಟೆಯ ಬಿರುನಾಣಿಯಲ್ಲಿ ಮತ್ತೆ ಹುಲಿದಾಳಿ, ದಾಳಿಗೆ ಹಸು ಬಲಿ, ಭಯಭೀತರಾದ ಗ್ರಾಮಸ್ಥರು. ಯುಪಿಸಿಎಲ್ನಿಂದ ಪರಿಸರಕ್ಕೆ ಹಾನಿ, ಉಡುಪಿಯ ನಂದಿಕೂರು ದೇವಸ್ಥಾನದಲ್ಲಿ ಪೇಜಾವರ ಶ್ರೀಗಳ ಉಪವಾಸ, 3 ದಿನಗಳ ಉಪವಾಸ ನಡೆಸಲಿರುವ ಶ್ರೀ. ಹಾಸನ ಜಿಲ್ಲೆಯಲ್ಲಿ ಮುಂದುವರಿದ ಆನೆಗಳ ಹಾವಳಿ, ಆಲೂರಿನ ಚಿನ್ನಳ್ಳಿ, ಅಬ್ನಾದಲ್ಲಿ 15ಕ್ಕೂ ಹೆಚ್ಚು ಕಾಡಾನೆಗಳ ದಾಳಿ, ಅಪಾರ ಪ್ರಮಾಣದ ಬೆಳೆ ನಾಶ. ಗೋಕಾಕ್ ಪಟ್ಟಣವನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡುವಂತೆ ಒತ್ತಾಯ, ವಿವಿಧ ಸಂಘಟನೆಗಳಿಂದ ಗೋಕಾಕ್ನಲ್ಲಿ ಪ್ರತಿಭಟನಾ ಮೆರವಣಿಗೆ, ಬಂದ್ ಆಚರಣೆ. ಸಚಿವರು ವಿಧಾನಸೌಧದಲ್ಲೇ ಇರಬೇಕಿಲ್ಲ, ರಾಜ್ಯ ಪ್ರವಾಸ ಮಾಡಿ ಕೆಲಸ ಮಾಡಲಿ, ಸಿಎಂ ಸದಾನಂದಗೌಡ ಹೇಳಿಕೆ. ರೈತರ ಟ್ರ್ಯಾಕ್ಟರ್ ಸಾಲ ಮನ್ನಾಕ್ಕೆ ಒತ್ತಾಯ, ಬೆಂಗಳೂರಿನ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ ರ್ಯಾಲಿ, ರೈತರಿಗೆ ಮಾಜಿ ಪ್ರಧಾನಿ ದೇವೇಗೌಡ ಸಾಲ. ಟೆಲಿಕಾಂ ಹಗರಣ, ದೂರಸಂಪರ್ಕ ಖಾತೆ ಮಾಜಿ ಸಚಿವ ಸುಖಾರಾಂಗೆ ಜಾಮೀನು ನೀಡಿದ ಸುಪ್ರೀಂ, ಜನವರಿ 16ರವರೆಗೆ ಜಾಮೀನು. ಮದ್ದೂರು ತಾಲೂಕಿನ ಆಬಲವಾಡಿ ಮರ್ಯಾದೆ ಹತ್ಯೆ ಪ್ರಕರಣ, ಗ್ರಾಮಕ್ಕೆ ಕೇಂದ್ರ ಎಸ್ಸಿ ಎಸ್ಟಿ ಆಯೋಗದ ಭೇಟಿ, ಆಯೋಗದ ಸದಸ್ಯ ಕಾಗಲವಾಡಿ ಶಿವಣ್ಣ ನೇತೃತ್ವದಲ್ಲಿ ಪರಿಶೀಲನೆ. ಪೊಲೀಸ್ ಅಧಿಕಾರಿಗಳ ಜೊತೆ ಸಿಎಂ ಸದಾನಂದಗೌಡ ಚರ್ಚೆ, ನಕ್ಸಲ್ ಸೇರಿ ನಾನಾ ಸಮಸ್ಯೆಗಳ ಬಗ್ಗೆ ಸಮಾಲೋಚನೆ, ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸೂಚನೆ. ಕೊನೆಗೂ ಮೈಸೂರಿನಲ್ಲಿ ಬೋನಿಗೆ ಬಿದ್ದ ಚಿರತೆ, ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ಗೌರಿಶಂಕರ ನಗರದ ಜನ, ಚಿರತೆಯನ್ನ ಕಾಡಿಗೆ ಬಿಟ್ಟ ಅರಣ್ಯಾಧಿಕಾರಿಗಳು. ಭಿಕ್ಷುಕರ ಪುನರ್ವಸತಿ ಕೇಂದ್ರದ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ, ಧಾರವಾಡದ ರಾಮಪುರದಲ್ಲಿರುವ ಬೆಕ್ಕರ್ಸ್ ಕಾಲನಿ ಸಿಬ್ಬಂದಿಯ ಕಾಮಕಾಂಡ, ಸಿಬ್ಬಂದಿಯನ್ನ ವಜಾಗೊಳಿಸಲು ಆಗ್ರಹ. ಆಹ್ವಾನ ಪತ್ರಿಕೆಯಲ್ಲಿ ಸಮಾಜ ಸೇವಕನ ಹೆಸರು ಸೇರಿಸಿದ್ದಕ್ಕೆ ಆಕ್ರೋಶ, ಜಿಕೆವಿಕೆಯಲ್ಲಿ ಕೃಷಿ ಇಲಾಖೆ ಅಧಿಕಾರಿ ಮೇಲೆ ಶಾಸಕ ಬಾಲಕೃಷ್ಣ ಬೆಂಬಲಿಗರ ಹಲ್ಲೆ, ಅಧಿಕಾರಿ ಚಂದ್ರಶೇಖರ್ಗೆ ತೀವ್ರ ಗಾಯ. ಮಂಗಳೂರಿನಲ್ಲಿ 17ನೇ ರಾಷ್ಟ್ರೀಯ ಯುವಜನೋತ್ಸವಕ್ಕೆ ಇನ್ನೆರಡೇ ದಿನ ಬಾಕಿ, ಹಲವು ಸ್ಪರ್ಧೆಗಳಿಗೆ ಭರದ ಸಿದ್ಧತೆ, ಸಾಹಸ ಜಲಕ್ರೀಡೆಗಳಿಗೆ ಜಿಲ್ಲಾ ಉಸ್ತುವಾರಿ ಕೃಷ್ಣ ಪಾಲೆಮಾರ್ ಚಾಲನೆ. ಉತ್ತರ ಪ್ರದೇಶ ಚುನಾವಣೆ ಹಿನ್ನೆಲೆ ಸಿಎಂ ಮಾಯಾವತಿ ಮತ್ತು ಅವರ ಪಕ್ಷದ ಚಿಹ್ನೆಯಾದ ಆನೆಗಳ ಮೂರ್ತಿಗಳನ್ನು ಮುಚ್ಚಲು ಆದೇಶ, ಕೇಂದ್ರ ಚುನಾವಣಾ ಆಯೋಗದ ಕಟ್ಟುನಿಟ್ಟಿನ ಕ್ರಮ. 47ನೇ ವಸಂತಕ್ಕೆ ಕಾಲಿಟ್ಟ ಕೊರಿಯೋಗ್ರಾಫರ್ ಫರಾ ಖಾನ್, ಶೀಲಾ ಕಿ ಜವಾನಿ ಹಾಡಿನ ಖ್ಯಾತಿಯ ಫರಾ ಮುಂಬೈನ ತಮ್ಮ ನಿವಾಸದಲ್ಲಿ ಸ್ನೇಹಿತರೊಂದಿಗೆ ಸಿಹಿ ಹಂಚಿ ಸಂಭ್ರಮಾಚರಣೆ. ಕನಸಾಗಿಯೇ ಉಳಿದ ಶತಕಗಳ ಶತಕದಾಸೆ, ಕೌನ್ಸಿಲಿಂಗ್ ಪಡೆಯಲು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ಗೆ ಕಿವಿಮಾತು, ಪಾಕ್ ಮಾಜಿ ಕ್ಯಾಪ್ಟನ್ ರಶೀದ್ ಲತೀಫ್ ಸಲಹೆ. ಕಾಂಗ್ರೆಸ್ ಶಾಸಕರಾರು ಪಕ್ಷ ಬಿಡಲ್ಲ, ರಾಜ್ಯದಲ್ಲಿ ಎನ್ಸಿಪಿ ರಚನೆ ಕೇವಲ ವದಂತಿ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮಧುಸೂದನ್ ಮಿಸ್ತ್ರಿ ಸ್ಪಷ್ಟನೆ. ಉತ್ತರ ಭಾರತದಲ್ಲಿ ಮುಂದುವರಿದ ಚಳಿಗಾಳಿ, ಮಂಜಿನ ಜೊತೆ ಶೀತಗಾಳಿಗೆ 140ಕ್ಕೂ ಹೆಚ್ಚು ಮಂದಿ ಬಲಿ, ಜನಜೀವನ ಅಸ್ತವ್ಯಸ್ತ. ಶಾಸಕ ವೈ ಸಂಪಂಗಿ ಲಂಚ ಪ್ರಕರಣ, ಸಚಿವ ಜಗದೀಶ್ ಶೆಟ್ಟರ್ ಲೋಕಾಯುಕ್ತ ಕೋರ್ಟ್ಗೆ ಹಾಜರ್, ಶೆಟ್ಟರ್ ಕಾಲಾವಕಾಶ ಕೋರಿದ ಹಿನ್ನೆಲೆಯಲ್ಲಿ ವಿಚಾರಣೆ ಫೆಬ್ರವರಿ 2ಕ್ಕೆ ಮುಂದೂಡಿಕೆ. ಡಿನೋಟಿಫಿಕೇಶನ್ ಹಗರಣ, ಜಾಮೀನು ಷರತ್ತು ಸಡಿಲಿಕೆ ಕೋರಿ ಸಂಸದ ರಾಘವೇಂದ್ರ ಹಾಗೂ ವಿಜೇಂದ್ರ ಸಲ್ಲಿಸಿದ್ದ ಅರ್ಜಿ, ಜನವರಿ 17ಕ್ಕೆ ವಿಚಾರಣೆ ಮುಂದೂಡಿದ ಹೈಕೋರ್ಟ್. ರಾಜಸ್ಥಾನದ ಬಿಕನೇರ್ನಲ್ಲಿ 3 ದಿನಗಳ ಕಾಲ ಒಂಟೆ ಉತ್ಸವ, ಸಾಂಪ್ರದಾಯಿಕ ಆಚರಣೆಗಳನ್ನು ಪ್ರೋತ್ಸಾಹಿಸುವ ಹಿನ್ನೆಲೆ ಮನಸೆಳೆದ ಒಂಟೆಗಳ ಡ್ಯಾನ್ಸ್. ಭಿಕ್ಷುಕರ ಕೇಂದ್ರದಲ್ಲಿ ಲೈಂಗಿಕ ದೌರ್ಜನ್ಯ, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮಾಜಿ ಸಚಿವ ಬಸವರಾಜ ಹೊರಟ್ಟಿ ಆಗ್ರಹ, ಸಿಎಂ ಜೊತೆ ಈ ಬಗ್ಗೆ ಮಾತುಕತೆ ನಡೆಸುವುದಾಗಿ ಹೊರಟ್ಟಿ ಹೇಳಿಕೆ. ಬರ ಪರಿಹಾರ ಸರಿಯಾಗಿ ಜಾರಿಯಾಗಿಲ್ಲ, ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇದೆ, ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ಕಿಡಿ. ಬಳ್ಳಾರಿ ಜಿಲ್ಲೆಯಲ್ಲಿ ಗಣಿಗಾರಿಕೆಗೆ ಅವಕಾಶ ನೀಡಿ, ಕಾರ್ಮಿಕರಿಗೆ ಉದ್ಯೋಗ ಕಲ್ಪಿಸಿಕೊಡಿ, ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಯುವ ಘಟಕದಿಂದ ಮೌನ ಪ್ರತಿಭಟನೆ. ಪಶ್ಚಿಮ ಬಂಗಾಳದ ಸಿಲಗುರಿಯಲ್ಲಿ ಶ್ವಾನ ಪ್ರದರ್ಶನ, ಪೀಪಲ್ ಫಾರ್ ಅನಿಮಲ್ ಸಂಘಟನೆಯಿಂದ ಆಯೋಜನೆ, 100ಕ್ಕೂ ಹೆಚ್ಚು ಶ್ವಾನ ತಳಿಗಳು ಪ್ರದರ್ಶನದಲ್ಲಿ ಭಾಗಿ. ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಅಬ್ಬರ, ಎನ್ಡಿಎ ಮಾಯಾವತಿ ವಿರುದ್ಧ ತೀವ್ರ ವಾಗ್ದಾಳಿ, ಉದ್ಯೋಗ ಖಾತ್ರಿಯಲ್ಲಿ ಆಗಿರೋ ಅವ್ಯವಹಾರ ದಾಖಲೆ ಬಹಿರಂಗಪಡಿಸಲು ಮಾಯಾಗೆ ಸವಾಲ್. ಹೊಸ ಅವತಾರದಲ್ಲಿ ಮಿಂಚುತ್ತಿರುವ ದುನಿಯಾ ವಿಜಯ್, ಭೀಮಾ ತೀರದಲ್ಲಿ ಚಿತ್ರಕ್ಕಾಗಿ ನಾಗ ಸಾಧು ವೇಷ, ಹೊಸ ವೇಷದಲ್ಲಿ ಹೆಜ್ಜೆ ಹಾಕಿದ ದುನಿಯಾ ವಿಜಯ್. ಮತ್ತೆ ಹೋರಾಟದ ಕಡೆ ಚಿತ್ತ ಹರಿಸಿದ ಅಣ್ಣಾ ತಂಡ, ಮುಂದಿನ ಸೋಮವಾರ ಅಣ್ಣಾ ತಂಡದ ಪ್ರಮುಖ ಸಭೆ, ಅಣ್ಣಾ ಅನುಪಸ್ಥಿತಿಯಲ್ಲಿ ನಡೆಯಲಿರುವ ಸಭೆ.
ವಿರಾಟ್ ಕೊಹ್ಲಿ ಅಸಭ್ಯ ವರ್ತನೆ ಹಿನ್ನೆಲೆ ಪ್ರಕರಣವನ್ನ ತೀವ್ರವಾಗಿ ಪರಿಗಣಿಸಿರೋ ಬಿಸಿಸಿಐ. ಭಾರತ ತಂಡದ ಆಟಗಾರರಿಗೆ ಆಸೀಸ್ನಲ್ಲಿ ಟ್ವಿಟರ್ ಬ್ಯಾನ್. ಮದೂರು ತಾಲೂಕಿನ ಅವಲವಾಡಿ ಮರ್ಯಾದಾ ಹತ್ಯೆ ಪ್ರಕರಣ ಘಟನೆ ಸಂಬಂಧ 2 ಪ್ರಮುಖ ಆರೋಪಿಗಳ ಬಂಧನ. ಕೊಪ್ಪ ಪಿಎಸ್ಐ ಮುನಿಯಪ್ಪ ಹೇಳಿಕೆ. ರಾಜಭವನಕ್ಕೆ ಪ್ರಮೋದ್ ಮುತಾಲಿಕ್ ಭೇಟಿ. ಜನವರಿ 26ರ ಗಣರಾಜ್ಯೋತ್ಸವದಂದು ಕೈದಿಗಳ ಬಿಡುಗಡೆಗೆ ಮನವಿ. ಸನ್ನಡತೆ ಆಧಾರದಲ್ಲಿ ಬಿಡುಗಡೆಗೆ ಮನವಿ. ಜನವರಿ 15ರಿಂದ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಟೂರ್ನಿ ಹಿನ್ನೆಲೆ ಬೆಂಗಳೂರಿನ ಐಟಿಸಿ ಗಾರ್ಡೇನಿಯಾದಲ್ಲಿ ವರ್ಣರಂಜಿತ ಕಾರ್ಯಕ್ರಮ. ಹಲವು ತಾರೆಗಳ ಸಮಾಗಮ. ಆರುಷಿ ತಲ್ವಾರ್ ಹತ್ಯೆ ಪ್ರಕರಣ ಪ್ರಮುಖ ಆರೋಪಿ ರಾಜೇಶ್ ತಲ್ವಾರ್ಗೆ ಜಾಮೀನು ಮುಂದುವರೆಗೆ ಸುಪ್ರೀಂ ಕೋರ್ಟ್ ಆದೇಶ. ಪೆರಿಫೆರಲ್ ರಸ್ತೆ ಭೂಸ್ವಾಧೀನ ವಿರೋಧಿಸಿ ರೈತರ ಪ್ರತಿಭಟನೆ. ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಬಿಡಿಎ ಎದುರು ಆಕ್ರೋಶ. ಕುರಿ ಕೋಳಿ ಹಸು ಹಿಡಿದು ಪ್ರತಿಭಟನೆ. ರಾಜಕಾರಣಿಗಳ ಸಹವಾಸ ಮಾಡಬೇಡಿ, ವರ್ಗಾವಣೆಗೆ ಶಿಫಾರಸು ಪತ್ರ ತರಬೇಡಿ, ಯಾರಿಗೂ ಹೆದರದೆ ಕೆಲಸ ಮಾಡಿ. ಪೊಲೀಸರಿಗೆ ಸಿಎಂ ಸದಾನಂದಗೌಡ ಕಿವಿಮಾತು. ಮಡೆ ಸ್ನಾನಕ್ಕೆ ವ್ಯಾಪಕ ವಿರೋಧ. ಸರ್ಕಾರ ಕೂಡಲೇ ಮಡೆ ಸ್ನಾನ ನಿಷೇಧಿಸಲಿ. ಕೂಡಲ ಸಂಗಮದಲ್ಲಿ ಮಾತೆ ಮಹಾದೇವಿ ಆಗ್ರಹ. ರೇಷ್ಮೆಹಡ್ಲು ಕೆರೆ ಕಾಮಗಾರಿ ಅವ್ಯವಹಾರ ಪ್ರಕರಣ ಸ್ಪೀಕರ್ ಬೋಪಯ್ಯ ವಿರುದ್ಧದ ವಿಚಾರಣೆ ಮುಂದೂಡಿಕೆ. ಜನವರಿ 19ಕ್ಕೆ ಮತ್ತೆ ವಿಚಾರಣೆ. ಶಾಸಕ ವಿಶ್ವನಾಥ್ ವಿರುದ್ಧ ಅಕ್ರಮ ಆಸ್ತಿ ಪ್ರಕರಣ ಫೆಬ್ರವರಿ 8ಕ್ಕೆ ವಿಚಾರಣೆ ಮುಂದೂಡಿಕೆ. ಲೋಕಾಯುಕ್ತ ಕೋರ್ಟ್ನಿಂದ ಮುಂದೂಡಿಕೆ. ಗುಲ್ಬರ್ಗಾದ ಕಡಕಂಚಿ ಕೇಂದ್ರೀಯ ವಿವಿ ಕಾಮಗಾರಿ ವೀಕ್ಷಣೆ. ಕೇಂದ್ರ ಕಾರ್ಮಿಕ ಸಚಿವ ಮಲ್ಲಿಕಾರ್ಜುನ ಖರ್ಗೆಯಿಂದ ವೀಕ್ಷಣೆ. ಕಾಮಗಾರಿ ಬಗ್ಗೆ ಖರ್ಗೆ ಅಸಮಾಧಾನ. ಜ್ಞಾನಭಾರತಿ ಡಿನೋಟಿಫಿಕೇಶನ್ ಪ್ರಕರಣ ಸಚಿವ ಸೋಮಣ್ಣ ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಆರೋಪ. ವಿಚಾರಣೆ ಜನವರಿ 12ಕ್ಕೆ ಮುಂದೂಡಿದ ಹೈಕೋರ್ಟ್. ಸ್ವಾಮಿ ವಿವೇಕಾನಂದರ 150ನೇ ಜಯಂತಿ ಹಿನ್ನೆಲೆ ವಿಜಾಪುರದ ಸಿದ್ದೇಶ್ವರ ದೇವಸ್ಥಾನದಿಂದ ಜಾಗೃತಿ ಓಟ. ಜಯಂತಿ ಅಂಗವಾಗಿ 3 ಯುವಕರಿಂದ ದೇಹದಾನದ ವಾಗ್ದಾನ. ಧಾರವಾಡದ ಬೆಗ್ಗರ್ಸ್ ಕಾಲೋನಿಯ ಕರ್ಮಕಾಂಡ ಪ್ರಕರಣ 5 ಭಿಕ್ಷುಕಿಯರ ಮೇಲೆ ಅತ್ಯಾಚಾರ. ನಾಳೆ ಧಾರವಾಡ ಕೇಂದ್ರಕ್ಕೆ ಭೇಟಿ ನೀಡೋದಾಗಿ ಸಮಾಜ ಕಲ್ಯಾಣ ಸಚಿವ ನಾರಾಯಣಸ್ವಾಮಿ ಹೇಳಿಕೆ. ಸಿಂದಗಿ ಪಾಕ್ ಧ್ವಜ ಹಾರಾಟ ಪ್ರಕರಣ ಮೈಸೂರಿನಲ್ಲಿ 100 ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಶ್ರೀರಾಮ ಸೇನಾ ಸಂಘಟನೆಯನ್ನ ನಿಷೇಧಿಸುವಂತೆ ಒತ್ತಾಯ. 23ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಪ್ತಾಹಕ್ಕೆ ತಾರೆಯರ ರಂಗು. ಲೂಸ್ ಮಾದ ಖ್ಯಾತಿಯ ಯೋಗೇಶ್, ನಾಯಕ ಕಿಶೋರ್ ಮತ್ತು ಚಿತ್ರನಟಿ ರೂಪಶ್ರೀಯಿಂದ ಚಾಲನೆ. ಕರ್ನಾಟಕ ವಿವಿಯಿಂದ 5 ಡಾಕ್ಟರೇಟ್ ಪ್ರದಾನ. 62ನೇ ಘಟಿಕೋತ್ಸವದಲ್ಲಿ ಡಾಕ್ಟರೇಟ್ ಪ್ರದಾನ. ನಟ ರಾಜೇಶ್, ಕನ್ನಡ ಸಂಸ್ಕೃತಿ ಇಲಾಖೆ ಆಯುಕ್ತ ಮನು ಬಳಿಗಾರ್, ಅಮೂರ್ ಮತ್ತು ವಿಜ್ಞಾನಿ ಸಿಆರ್ ರಾವ್ ಸೇರಿ 6 ಮಂದಿಗೆ ಗೌರವ ಡಾಕ್ಟರೇಟ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ದಾವಣಗೆರೆಯಲ್ಲಿ ಕಟ್ಟಡ ಕಾರ್ಮಿಕರಿಂದ ಬೃಹತ್ ಪ್ರತಿಭಟನೆ. ಎಐಟಿಯುಸಿ ನೇತೃತ್ವದಲ್ಲಿ ರಸ್ತೆ ತಡೆ ನಡೆಸಿ ಕಾರ್ಮಿಕರ ಆಕ್ರೋಶ. ಸಿಎಂ ಸದಾನಂದಗೌಡ ನಿವಾಸಕ್ಕೆ ಈಶ್ವರಪ್ಪ ಭೇಟಿ. ರಾಜ್ಯ ರಾಜಕಾರಣದ ಬಗ್ಗೆ ಕಾದು ನೋಡಿ. ಗುಟ್ಟು ಬಿಟ್ಟುಕೊಡದ ಬಿಜೆಪಿ ರಾಜ್ಯಾಧ್ಯಕ್ಷ. ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಜೊತೆ ಕತ್ರೀನಾ ಹೆಜ್ಜೆ. ಯಶ್ ಚೋಪ್ರಾ ನಿರ್ಮಾಣದ ಹೊಸ ಚಿತ್ರದಲ್ಲಿ ನಟನೆ. ಮೊದಲ ಬಾರಿಗೆ ಜೋಡಿಯಾಗಿ ಕಾಣಿಸಿಕೊಳ್ಳಲಿರುವ ಶಾರುಖ್ ಮತ್ತು ಕ್ಯಾಟ್. ಟಿಎಂಸಿ ಮತ್ತು ಕಾಂಗ್ರೆಸ್ ಮಧ್ಯೆ ಮತ್ತಷ್ಟು ಬಿಕ್ಕಟ್ಟು. ಕೋಲ್ಕತಾದಲ್ಲಿ ಟಿಎಂಸಿ ಯುವ ಘಟಕದಿಂದ ಕಾಂಗ್ರೆಸ್ ವಿರೋಧಿ ರ್ಯಾಲಿ. ಬೇಕಿದ್ದರೆ ಕಾಂಗ್ರೆಸ್ ಮೈತ್ರಿ ಕಡಿದುಕೊಳ್ಳಲೆ. ಟಿಎಂಸಿ ನಾಯಕರ ವಾಗ್ದಾಳಿ. ಉತ್ತರ ಪ್ರದೇಶ ವಿಧಾನಸಭೆ ಚುನಾವಣೆ ಮೊದಲ ಹಂತದ ಮತದಾನ ದಿನಾಂಕ ಬದಲು. ಫೆಬ್ರವರಿ 4ರಂದು ನಡೆಯಬೇಕಿದ್ದ ಮತದಾನ 5ಕ್ಕೆ ನಿಗದಿ.